ಅಯ್ಯೋ, ಇವರು ಯಾಕೆ ಹೀಗೆ ಮಾಡಿಬಿಟ್ರು? ಇನ್ನೊಬ್ಬರ ಕನಿಕರಕ್ಕೆ ಗುರಿಯಾಗುವಂತಾಯ್ತಲ್ಲ ನನ್ನ ಬಾಳು. ವಸಂತ ಅತೀವ ಯಾತನೆಯಿಂದ ಮರಗಿದ್ಲು. ಮನೆ ಸೇರುವ ಹೊತ್ತಿಗೆ ಆಗ ತಾನೇ ಸ್ಕೂಲಿಂದ ಬಂದಿದ್ದ ಮಕ್ಕಳು ಬಟ್ಟೆ ಬದಲಾಯಿಸುತ್ತಿದ್ರು. ಬಂದ ಕೂಡಲೇ ತಾಯಿ ಕಾಣಲಿಲ್ಲವಾಗಿ ಸುಮ ಹೆದರಿದ ಕಣ್ಗಳಿಂದ ತಾಯಿಯನ್ನು ಎಲ್ಲ ಕಡೆಯೂ ಹರಿಸುತ್ತಿದ್ಲು. ವಸಂತ ಓಡಿ ಹೋಗಿ ಮಗಳನ್ನು ತಬ್ಬಿಕೊಂಡು ಮುತ್ತಿಟ್ಲು. ಅಮ್ಮ ಎಲ್ಲಿ ಅಂತ ಹುಡುಕ್ತಾ ಇದೆಯಾ ಮರಿ? ನಿಮ್ಮಮ್ಮ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಇಲ್ಲೇ ಯಶೋಧ ಆಂಟಿ ಹತ್ರ ಮಾತನಾಡ್ತಾ ನಿಂತಿದ್ದೆ. ಪತಿಯ ಪ್ರತಿ ರೂಪದಂತಿದ್ದ ಅವಳನ್ನು ಎದೆಗೆ ಅವಚಿಕೊಂಡಾಗ ಅವಳಿಗೆ ಏನೋ ಒಂದು ಬಗೆಯ ಕ್ಷಣಿಕ ಸಮಾಧಾನ. ಒಂದು ದಿನ ವಸಂತ ಸ್ನಾನ ಮಾಡಿಕೊಂಡು ನೀರ್ಮನೆಯಿಂದ ಬರುವಾಗಲೇ ಸುಶೀಲಾ ಫೋನ್ ಹಿಡ್ಕೊಂಡು ಮಾತನಾಡುತ್ತಿದ್ದುದು ಕಾಣಿಸ್ತು. ಎಡಗಿವಿಯ ಬಳಿ ಫೋನ್ ಹಿಡ್ಕೊಂಡು ಬಲಗೈಯ ಹಣೆಗೆ ಕವಿಯುವಂತಿದ್ದ ಕೂದಲನ್ನು ಹಿಂದಕ್ಕೆ ಸರಿಸುತ್ತಾ ನಿಂತಿದ್ದ ಭಂಗಿ ಮೋಹಕವಾಗಿತ್ತು. ಮಂಜಿನ ಬಣ್ಣದ ಬಿಳಿಯ ಸೀರೆಯ ಮೇಲೆ ಕಪ್ಪು ಜಡೆ ದೇಹದ ವಕ್ರ ವಿನ್ಯಾಸದೊಂದಿಗೆ ಬಾಗಿ ಬಳುಕಿ ಸೊಂಟದ ಕೆಳಗೆ ಇಳಿಬಿದ್ದಿತ್ತು. ಇಲ್ಲಿಂದ ಹೋಗಲಾರೆ ಎನ್ನುವಂತಿದ್ದ ನಗು ಕೆನ್ನೆಯ ಗುಣಿಯಲ್ಲಿ ತುಂಬಿ ತುಳುಕಿ ಹೊರಗೆ ಹರಿದು ಬರುವಂತಿತ್ತು. ಅರೆ ಮುಚ್ಚಿದಂತಿದ್ದ ಕಣ್ಗಳು, ನೀಲವಾದ ರೆಪ್ಪೆಗಳು ತಾವು ಆ ನಗುವನ್ನು ನೋಡಲು ತವಕಿಸುವಂತೆ ಬಡಿಯುವಂತಿದ್ದವು. ಯಾರಾದರೂ ಆ ಭಂಗಿಯನ್ನು ಚಿತ್ರಿಸಲಿರುವರು ಎನ್ನುವಷ್ಟು ಆಸಕ್ತಿಯಿಂದ ಇರುವಂತಿತ್ತು ಆ ಕುಲುಕು ಮಾತಿನ ಒಲುವಿಕೆ. ಹಲೋ ಡಾರ್ಲಿಂಗ್. ಓ ರಮೇಶ್ ಅಣ್ಣನೇ, ಆಫೀಸ್ನಿಂದ ಮಾತನಾಡ್ತಿರಬೇಕು. ಇದೀಗ ಆಫೀಸ್ಗೆ ಹೋದ? ಅಷ್ಟರಲ್ಲೇ ಹೇಳಬೇಕಾದದ್ದು ಏನಿತ್ತೋ ಎಂದ್ಕೊಂಡ್ಳು ವಸಂತ. ಸುಶೀಲಾ ಮಾತು ಮುಗಿಸಿ ಬರುವಷ್ಟರಲ್ಲಿ ವಸಂತ ಬಟ್ಟೆ ಬದಲಾಯಿಸಿ ಜಡೆ ಎಣೆದುಕೊಳ್ಳುತ್ತಿದ್ಲು. ವಸಂತ, ನೀನು ಸ್ನಾನಕ್ಕೆ ಹೋಗಿದ್ದಾಗ ಯಶೋಧ ನನಗೆ ಫೋನ್ ಮಾಡಿದ್ಲು. ಏನಂತೆ? ಮಾತಿಗೊಂದು ಉತ್ತರ. ಆಸಕ್ತಿ ಇಲ್ಲದ್ದು. ಅವರ ಮನೆಯವರೆಲ್ಲ ಬಿರಾರ ಮಂದಿರಕ್ಕೆ ಹೊರಟಿದ್ದಾರಂತೆ. ನಾವು ಬರುವಂತೆ ಕರೆದ್ಲು. ನಿಮ್ಮ ಅಣ್ಣನಿಗೆ ಫೋನ್ ಮಾಡಿ ಹೇಳಿದೆ ಹೋಗಿ ಎಂದರು. ಮಕ್ಕಳು ಬರೋದ್ರಲ್ಲಿ ಹಿಂದಕ್ಕೆ ಬರ್ಬೋದು, ಬರ್ತೀವಿ ಎಂದು ಹೇಳಿಬಿಟ್ಟೆ. ಸರಿ, 10 ನಿಮಿಷಗಳಲ್ಲಿ ಇಬ್ಬರು ಸಿದ್ಧವಾದರು. ಹೊರಡುವಾಗ ಇದ್ದ ನಿರುತ್ಸಾಹ ವಸಂತಾಳಿಗೆ ಅಲ್ಲಿ ಹೋದ ಮೇಲೆ ಉಳಿಯಲಿಲ್ಲ. ಮಂದಿರದ ಗಾಳಿಯೊಂದಿಗೆ ಬೆರೆತು ಹಗುರವಾಗಿ ತೇಲಿ ಹೋಗುತ್ತಿದ್ದ ಧೂಪದಂತೆ ಅದು ಎತ್ತಲೋ ಮರೆಯಾಯಿತು. ಗದ್ದಲ ಗಡಿಬಿಡಿಯ ರಾಜಧಾನಿಯ ಹೃದಯದಲ್ಲಿ ಇಂತಹದೊಂದು ಶಾಂತ ತಾಣವಿದೆ ಎಂದು ನಂಬೋದೇ ಕಷ್ಟವಾಗಿತ್ತು. ಹಾಲು ಬಿಳುಪಿನ ಅಮೃತ ಶಿಲೆಯಲ್ಲಿ ಮೂಡಿ ಬಂದಿದ್ದ ಕೃಷ್ಣನ ಕೈಯಲ್ಲಿದ್ದ ಕೊಳಲಿನಿಂದ ಪ್ರೇಮ ಸಂಗೀತ ಹರಿದು ಬರುವಂತಿತ್ತು. ಮುಖದಲ್ಲಿ ಮಗುವಿನಂತೆ ಮುಗ್ಧ ನಗು. ಕೊರಳಿನ ಹಿಂದಿನಿಂದ ಇಳಿದು ಬಂದಿದ್ದ ಕೆಂಪು ರೇಷ್ಮೆಯ ವಸ್ತ್ರ ಗಾಳಿಗೆ ಹಾರಾಡುವಂತಿತ್ತು. ಉಡಿಸಿದ ಪೀತಾಂಬರದ ಮೇಲೆ ಅಲ್ಲಲ್ಲಿ ಹೂಗಳು ಉದುರಿ ನಿಂತಿತ್ತು. ಭಾವುಕತೆಯಿಂದ ಕಣ್ಮುಚ್ಚಿ ನಿಂತಿದ್ದ ಯಶೋದೆಯ ಅತ್ತೆ ಎಷ್ಟೋ ಹೊತ್ತಿನ ಮೇಲೆ ಕಣ್ತೆರೆದು ಅಲ್ಲಿ ಬಿದ್ದಿದ್ದ ಹೂಗಳನ್ನು ಆಯ್ದುಕೊಂಡು 2 ಕಣ್ಣಿಗೂ ಒತ್ತಿ ತಲೆಯಲ್ಲಿ ಇಟ್ಟರು. ಜೊತೆಯಲ್ಲಿದ್ದ ಹುಡುಗಿಯರಿಗೂ ಕೊಟ್ಟರು. ಮಂದಿರದ ಗೋಡೆಯ ಮೇಲೆ ಉದ್ದಕ್ಕೂ ಭಗವದ್ಗೀತೆಯ ಶ್ಲೋಕಗಳನ್ನು ಕೆತ್ತಿದ್ರು. ಅದನ್ನು ನೋಡಿದ ವೃದ್ಧರಿಗೆ ಆನಂದದಿಂದ ಕಣ್ಗಳಲ್ಲಿ ನೀರು ಉಕ್ಕಿತು. ಪ್ರತಿದಿನವೂ ಪ್ರಯಾಣ ಮಾಡುತ್ತಿದ್ದ ಅವರಿಗೆ ತಮ್ಮ ಆರಾಧ್ಯ ದೈವ ಎದುರಾದಂತಾಗಿ ಅದನ್ನೇ ಓದಿಕೊಳ್ಳುತ್ತಾ ನಿಧಾನವಾಗಿ ನಡೆದರು. ಅವರು ಅದನ್ನು ಓದ್ಕೊಂಡು ಬರಲಿ, ನಾವು ಮಂದಿರದ ಸುತ್ತ ನೋಡ್ಕೊಂಡು ಬರೋಣ. ಸುಶೀಲಾ ಮುಂದಾದ್ಲು. ಉಳಿದವರು ಹಿಂದೆ ಹೆಜ್ಜೆ ಹಾಕಿದ್ರು. ಪರಸ್ಥಳದಿಂದ ಬಂದವರು 3 ದಿವಸ ಅಲ್ಲಿ ಉಳಿಯಲು ಅವಕಾಶವಿತ್ತು. ಬೇರೆ ಬೇರೆ ಪ್ರಾಂತ್ಯದವರು ಅಲ್ಲಲ್ಲಿ ಓಡಾಡುತ್ತಿದ್ರು. ಒಂದು ಕಡೆ ಕೆಲವು ಜನ ಗುಂಪಾಗಿ ಕುಳಿತು ಭಜನೆ ಮಾಡುತ್ತಿದ್ರು. ಕಾವಿ ಧರಿಸಿದ್ದ ಸಾಧುಗಳು, ಅವರಲ್ಲಿ ಬೈರಾಗಿಣಿಯವರು ಇದ್ರು. ಮಾಸಿದ ಬಿಳಿಯ ಬಟ್ಟೆ, ಕೊರಳಲ್ಲಿ ಮಣಿಯ ಸರ, ಕೈಗಳಿಗೆ ರುದ್ರಾಕ್ಷಿಯ ಕಡಗಳು, ಹಣೆಯಲ್ಲಿ ಗೋಪಿಚಂದನ. ಏಕ ನಾದವನ್ನು ಮೀಟುತ್ತಾ ಒಬ್ಬ ಹಾಡುತ್ತಿದ್ದ. ಅವನು ಚರಣದ ಕೊನೆಗೆ ಬಂದಾಗ ಇದರಲ್ಲೆಲ್ಲರೂ ಏಕಕಂಠದಿಂದ ರಾಧೇಶ್ಯಾಮ ಬೋಲೋ ರಾಧೇಶ್ಯಾಮ ಎಂದು ಹಾಡುತ್ತಿದ್ರು. ಕೈ ತಟ್ಟುತ್ತಾ ಅದರ ಲಯಕ್ಕೆ ತಲೆದೂಗುತ್ತಿದ್ರು. ತೀರಿ ಹೊಸೆದುಕೊಂಡಿದ್ದ ಕೂದಲು ತಲೆ ಅಲಗಿದಾಗ ನೃತ್ಯ ಮಾಡುತ್ತಿತ್ತು. ನೋಡಲು ಅಷ್ಟೇನು ಆಕರ್ಷಕವಾಗಿರದಿದ್ದರೂ ಭಜನೆ ಕೇಳಲು ಹಿತವಾಗಿತ್ತು. ಇವರು ನುಣುಪು ಕಂಬವನ್ನು ಒರಗಿಕೊಂಡು ಅಲ್ಲೇ ನಿಂತಾಗ ಒಬ್ಬ ಹೆಂಗಸು ಕೈ ತಟ್ಟೋದನ್ನು ನಿಲ್ಲಿಸಿ ಕೂರುವಂತೆ ಸನ್ನೆ ಮಾಡಿದ್ಲು. ಭಜನೆಯ ಗುಂಪಿನಲ್ಲಿ ಕುಳಿತ ಮೇಲೆ ಕೈ ತಾನಾಗೆ ತಾಳ ಹಾಕೋದು ತಪ್ಪಿದ್ದಲ್ಲ. ಸದ್ದು ಕೇಳದಿದ್ರೂ ಜೈ ಕೈಗೂಡಿಸುತ್ತಿತ್ತು. ಗುಂಪಿಗೆ ಸ್ವಲ್ಪ ದೂರದಲ್ಲಿ ಒಬ್ಬ ಸಾಧು ಕಂಬದ ಬದಿಗೆ ನಿಂತಿದ್ದ.
ತಲೆಯ ಮೇಲೆ ಪೊದೆಯಾಗಿ ಕೂದಲು, ಮುಖ ಕಾಣಿಸದಂತೆ ಕಪ್ಪು ಬಣ್ಣದ ಗಡ್ಡ ಮೀಸೆಗಳು, ಅದರ ನಡುವೆ ಅಸ್ಪಷ್ಟವಾಗಿ ಕಾಣಿಸುತ್ತಿದ್ದ ಕೆಂಪು ಬಿಳುಪು ಮಿಶ್ರಿತವಾದ ದೊಡ್ಡ ಮುಖ, ಎತ್ತರವಾದ ನಿಲುವು, ತುಂಬಿದ ಮೈಕಟ್ಟು. ಅವನು ತಾಳ ಹಾಕುತ್ತಿರಲಿಲ್ಲ. ಭಜನೆಯನ್ನು ಆಲಿಸುವಂತೆ ಕಣ್ಮುಚ್ಚಿ ಎದೆಯ ಮೇಲೆ ಕೈ ಕಟ್ಕೊಂಡು ನಿಂತಿದ್ದ. ವಸಂತ ಅಕಸ್ಮಾತ್ ಆ ಕಡೆ ನೋಡಿದಾಗ ಮಿಂಚು ತಗುಲಿದಂತೆ ಬೆಚ್ಚಿದ್ಲು. ಕುಳಿತ ನೆಲ ಕೆಳಗೆ ಕುಸಿಯುವಂತೆ ತೋರಿತು. ಕಣ್ಣುಚ್ಕೊಂಡು ಮತ್ತೆ ಆ ಕಡೆ ನೋಡಿದ್ಲು. ಆ ನಿಲುವು, ಭವ್ಯವಾದ ಆಕೃತಿ ಶಿವಸ್ವಾಮಿಯನ್ನ ನೆನಪನ್ನು ತರುತ್ತಿತ್ತು. ಗಡ್ಡದ ಪೊರೆಯಲ್ಲಿ ಮುಖ ಚೆನ್ನಾಗಿ ಕಾಣಿಸದಿದ್ರೂ ಒಂದು ಹಾರುವ ಕ್ಷಣ ಅವನೇ ಏನೋ ಎನಿಸಿತು. ಅಲ್ಲದೆ ಹಿಂದೆ ಅವಳು ಎಲ್ಲೋ ಕೇಳಿದ್ದ ಮಾತು ತಟ್ಟನೆ ನೆನಪಿಗೆ ಬಂತು. ಅವನಿಗೆ ಶಿವಸ್ವಾಮಿ ಎಂದು ಯಾಕಾದರೂ ಹೆಸರಿಟ್ರು. ವಸಂತ ಕುಳಿತಲ್ಲೇ ನಡಗದ್ಲು. ಎದೆಯ ಬಡಿತ ಜೋರಾಗಿ ತಾಳದ ಸದ್ದಿಲ್ಲದಿದ್ದರೆ ಹತ್ತಿರ ಇದ್ದವರಿಗೂ ಕೇಳಿಸುವಂತಿತ್ತೇನೋ. ಮೈಬೆವರಿ ಹಣೆಯ ಮೇಲೆ ಹನಿಗಳು ಮಿನುಗಿದವು. ಅವರೇ ಇರಬಹುದೇ? ಹೌದು ಹೌದು, ಅವರೇ. ಇಲ್ಲ, ಇರಲಾರದು. ಅವರು ಹೀಗಿರಲು ಸಾಧ್ಯವಿಲ್ಲ. ಅರೆ ಕ್ಷಣದ ಆ ಭಾವನೆಗಳ ಹೋರಾಟ ಅವಳನ್ನು ಹಿಂಡಿ ಮಾಡಿತು. ಒಮ್ಮೆ ಒಂದೇ ಸಲ ತೆರೆಯಬಾರದೆ? ಯಾವ ವೇಷವೋ, ಎಂತಹದೋ ಪರಿಸರವೋ ಆ ಕೆಂಪು ಕಣ್ಗಳಿಂದ ಕುರುಬಿನಂತೆ ತೂರಿ ಬರುವ ನೋಟವನ್ನು ಮರೆಸಲಾರದು. ಅದು ಅವಳಿಗೆ ಚೆನ್ನಾಗಿಯೂ ಗೊತ್ತು. ಅವರು ಬರ್ತಿದ್ದಾರೆ. ಶ್ಲೋಕಗಳನ್ನೆಲ್ಲ ಓದಿ ಆಯ್ತೇನೋ? ಹೇಳ್ತೀರಾ? ನಾವು ಹೋಗೋಣ, ಯಶೋದನ ಅತ್ತೆ ಹೇಳಿದರು. ಮರ ಗಟ್ಟಿದವಳಂತೆ ಕೂತಿದ್ದ ವಸಂತಾಳನ್ನು ಹಿಡಿದು ಅಲಗಿಸಿದ್ಲು ಯಶೋದ. ಹೋಗೋಣವೇ ಎಂದ್ಲು. ಇದೊಂದು ಹಾಡು ಮುಗಿಯಲಿ, ಹೊರಟುಬಿಡೋಣ. ಅವಳ ದನಿಯಲ್ಲಿ ಬೇಡಿಕೆ ಇತ್ತು. ದೇವರೇ, ಅವರೊಮ್ಮೆ ಕಣ್ತೆರೆಯಲಿ ಎಂದು ಹೃದಯ ಮೊರೆ ಇಟ್ಟಿತು. ಭಜನೆ ನಿಂತಿತು. ಅವನು ನಿಧಾನವಾಗಿ ಕಣ್ತೆರೆದ. ವಸಂತ ನಿರೀಕ್ಷೆಯಿಂದ ಮೈಯೆಲ್ಲ ಕಣ್ಣಾಗಿ ನಿರೀಕ್ಷಿಸಿದ್ಲು. ತೆರೆದ ಅಚ್ಚ ಕರಿಯ ಕಣ್ಗಳಿಂದ ಅಲ್ಲಿ ತುಂಬಿದ್ದ ಅನಂತ ಶಾಂತಿ ಹರಿದು ಬರುವಂತೆ ತೋರಿತು. ಯಾರನ್ನು ದಿಟ್ಟಿಸುತ್ತಿರಲಿಲ್ಲ ಅವನು. ವಸಂತ ಏಳಲಾರದೆ ತತ್ತರಿಸಿದ್ಲು. ಒಂದು ಕ್ಷಣ ಆಸೆ, ನಿರೀಕ್ಷೆ ಹುಸಿಯಾದಾಗ ಅವಳು ಎಲ್ಲ ಶಕ್ತಿಯೂ ಲಯವಾದಂತೆ ತೋರಿತು. ಅವಳ ಚೈತನ್ಯವನ್ನೇ ಯಾರೋ ಜಿಗ್ಗಿ ಹಿಡಿದು ಅಲಗಿಸಿದಂತಾದಾಗ ಕಣ್ಣಲ್ಲಿ ನೀರು ತುಂಬಿತು. ಮೋಡ ಕವಿದ ಆಕಾಶದಲ್ಲಿ ಮಿಂಚು ಹರಿದಿದ್ದುದು ಅರೆ ಕ್ಷಣ ಮಾತ್ರ. ಮತ್ತೆ ಮೊದಲಿನ ಕತ್ತಲೆ, ನಿರಾಶೆ ತುಂಬಿದ ಏಕಾಂತದ ಬಾಳು. ಆದರೆ ಯುಗವೆನಿಸಿದ ನಿರೀಕ್ಷೆಯ ಕ್ಷಣಗಳು. ಎರಡು ಕೈಗಳನ್ನು ನೆಲದ ಮೇಲೆ ಊರಿ ವಸಂತ ಪ್ರಾಯಾಸದಿಂದ ಮೇಲಕ್ಕೆದ್ಲು. ಸಾಧುಗಳ ಗುಂಪಿಗೆ ಕೈ ಜೋಡಿಸಿ ವಂದನೆ ಸಲ್ಲಿಸಿದ್ಲು. ಭಜನೆ ಮುಗಿದಿದ್ದರಿಂದ ಹೆಂಗಸರು ತಮ್ಮಲ್ಲೇ ಮಾತಿಗೆ ಆರಂಭಿಸಿದ್ರು. ಅವರು ಬೃಂದಾವನದಿಂದ ಬಂದವರೆಂದು ಅರ್ಥವಾಯಿತು. ದೊಡ್ಡ ಯಾತ್ರೆ ಹೊರಟಿದ್ದಾರೆ. ನೆನ್ನೆಯ ಕೊರಗಿಲ್ಲ, ನಾಳೆಯ ಚಿಂತೆಯಿಲ್ಲ. ಎಲ್ಲೋ ತಿಂದು ಸಿಕ್ಕಿದ್ದಲ್ಲಿ ಮಲಗಿ ಮುಂದೆ ನಡೆಯುತ್ತಿದ್ದಾರೆ. ಎಂತಹ ಸುಖ! ಚಿಂತೆಯ ಮೋಡದ ಸುಳಿವೆ ಇಲ್ಲದ ಮುಖದಲ್ಲಿ ಎಂತಹ ಶಾಂತಿ! ಜೀವನ ಎಷ್ಟು ಹಗುರ! ಈ ಬಾಳಿನ ಎಲ್ಲ ನೋವುಗಳನ್ನು ಕೊಡವಿಕೊಂಡು ತಾನು ಯಾಕೆ ಹಾಗೆ ಆಗಬಾರ್ದು? ಎಲ್ಲರನ್ನೂ ವ್ಯಾಮೋಹವನ್ನು ತೊರೆದು ಅವರೊಡನೆ ಅನಂತ ಶಾಂತಿಯನ್ನು ಅರಸಬಾರ್ದು? ಆ ಯೋಚನೆ ಮನಸ್ಸಿನ ತೆರೆಯ ಮೇಲೆ ಹಾರಿ ಹೋದಾಗ ವಸಂತ ನಾಚಿದ್ಲು. ಹಾಸ್ಯಾಸ್ಪದ ಯೋಚನೆ ಎಂಬಂತೆ ನಕ್ಕಳು. ಇದು ಎಂದಿಗಾದರೂ ತನ್ನಿಂದ ಸಾಧ್ಯವೇ? ಮೊಳಕೈಯಿಂದ ಮಜ್ಜಿಗೆ ಅರಿಸಿಕೊಂಡು ಊಟ ಮಾಡುತ್ತಿದ್ದ ಸುಮಾಳ ಚಿತ್ರ ಮುಂದೆ ಬಂದು ಅವಳು ಈ ಥರ ಯೋಚನೆಯೆಲ್ಲ ಚದರಿ ಬಿಟ್ಟಿತು. ನಾನು ಎದುರಿಗೆ ಇರುವಾಗಲೇ ನನ್ನ ಮಗುವಿಗೆ ಈ ಹೀನ ಸ್ಥಿತಿ. ನಾನು ಹೊರಟೋದ್ರೆ ಅದರ ಬಾಳು, ಅದರ ಯೋಚನೆ ಹೊತ್ತು ಎಲ್ಲಿ ಹೋದ್ರೆ ತಾನೇ ಶಾಂತಿ ಸಿಕ್ಕುತ್ತೆ? ಬಂದುದನ್ನು ಎದುರಿಸಿ ಅವಳನ್ನು ಬೆಳೆಸಿ ದೊಡ್ಡವಳಾಗಿ ಮಾಡೋದೇ ತನ್ನ ಬದುಕಿನ ಗುರಿ. ಅದನ್ನು ಸಾಧಿಸಲು ತಾನು ಇನ್ನೂ ಬಲವಾಗಬೇಕು. ಮುರುಳಿದರ ಕೃಷ್ಣನಿಗೆ ಸಾಷ್ಟಾಂಗವರೆಗಿನ ವಸಂತ ಬೇಗ ಬೇಗ ನಡೆದು ಮುಂದೆ ಹೋಗುತ್ತಿದ್ದವರನ್ನು ಕೂಡಿಕೊಂಡ್ಳು. ವಸಂತಾಳಿಗೆ ಮಂದಿರ ಬಿಟ್ಟು ಬರೋಕೆ ಮನಸ್ಸೇ ಇಲ್ಲ. ಸುಶೀಲ ನಕ್ಕು ಹೇಳಿದ್ಲು. ನನಗೂ ಹಾಗೆ ಆಗ್ತಿದೆ. ಇನ್ನೊಂದು ದಿವಸ ನಿಧಾನವಾಗಿ ಬರಬೇಕು. ಯಶೋದ ನೋಡಿದ್ಲು. ಆಟದ ಮೈದಾನದಲ್ಲಿ ಮಕ್ಕಳು ಕುಣಿದು ಆಡೋದನ್ನು ನೋಡೋದೇ ಕಣ್ಣಿಗೆ ಒಂದು ಹಬ್ಬ. ಬೇಸಿಗೆಯ ಬಿಸಿಲು ಮರೆಯಾಗಿ ತಂಗಾಳಿ ತಿಡುವಾಗ ಹೊರಗಡೆ ಸ್ವಲ್ಪ ಹೊತ್ತು ಕಳೆಯುವ ಅವಕಾಶ ಯಾರೂ ತಪ್ಪಿಸ್ಕೊಳ್ಳೋದಿಲ್ಲ. ಅದರಲ್ಲಿ ಮಕ್ಕಳು ವಿಧ ವಿಧವಾದ ಬಟ್ಟೆಗಳನ್ನು ಧರಿಸಿ ಬಣ್ಣದ ಚಿಟ್ಟೆಗಳಂತೆ ಹಾರಾಡುತ್ತಿದ್ದರು. ಮಕ್ಕಳ ಜೊತೆಗೊಂದು
ಬಂದ ದೊಡ್ಡವರು ಅಲ್ಲಲ್ಲಿ ಹುಲ್ಲಿನ ಮೇಲೆ ಕುಳಿತುಕೊಂಡು ಚಿಕ್ಕ ಮಕ್ಕಳನ್ನು ತಮ್ಮ ಹತ್ತಿರವೇ ಆಡಲು ಬಿಟ್ಟು ತಮಾಷೆಯಾಗಿ ಹರಡುತ್ತಾ ಕಾಲ ಕಳೆಯುತ್ತಿದ್ರು. ದಿಲೀಪ್, ರಾಜೀವ್ ಕಾಲಿನಲ್ಲಿ ಚೆಂಡು ಒದೆಯುತ್ತಿದ್ರೆ ಸುಮಾ ಇನ್ನೊಬ್ಬ ಹುಡುಗಿಯೊಡನೆ ಹಿಡಿಯುವ ಆಟ ಆಡುತ್ತಿದ್ಲು. ವಸಂತ ಕೈಯಲ್ಲಿ ಒಂದು ಪುಸ್ತಕ ಇಟ್ಕೊಂಡು ನಡುವೆ ಮಕ್ಕಳ ಆಟವನ್ನು ನೋಡುತ್ತಿದ್ಲು. ಮಕ್ಕಳು ಬೀಳದಂತೆ ಹೊರಗೆ ರಸ್ತೆಗೆ ಹೋಗದಂತೆ ನೋಡಿಕೊಳ್ಳೋದರ ಜೊತೆಗೆ ಅವರ ಜಗಳವಾಡಿ ಒಬ್ಬರನ್ನೊಬ್ಬರು ಕುಸ್ತಿಗೆ ನಿಂತಾಗ ಮಧ್ಯಸ್ಥಿಕೆ ವಹಿಸಿ ಜಗಳವನ್ನು ತಪ್ಪಿಸಬೇಕಾಗುತ್ತಿತ್ತು. ನಗುತ್ತಾ ಆಡುತ್ತಿದ್ದ ಮಕ್ಕಳು ಮರುಕ್ಷಣದಲ್ಲಿ ಒಬ್ಬರನ್ನೊಬ್ಬರು ರೇಗಿಸಿಕೊಂಡು ಬಡಿದಾಟಕ್ಕೆ ಆರಂಭಿಸುತ್ತಿದ್ದುದು ಉಂಟು. ಆ ಜಗಳ ಎಲ್ಲಿ ಹೇಗೆ ಆರಂಭವಾಯಿತೆಂದು ತಿಳಿಯೋದೇ ಕಷ್ಟ. ಒಂದು ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದ ಜಗಳ ಮತ್ತೆ 5-6 ನಿಮಿಷಗಳಲ್ಲಿ ತಣ್ಣಗಾಗಿ ಹುಡುಗರು ಏನು ಆಗದಿದ್ದಂತೆ ಕೇಕೆ ಹಾಕಿ ನಗುತ್ತಾ ಒಬ್ಬರ ಹೆಗಲ ಮೇಲೆ ಮತ್ತೊಬ್ಬರು ಕೈ ಹಾಕೊಂಡು ನಲಿಯೋದೂ ಉಂಟು. ಈಗ ಜಗಳ, ಈ ಸ್ನೇಹ ಮಕ್ಕಳ ಪ್ರಪಂಚದಲ್ಲಿ ಮಾತ್ರ ಕಾಣಬಹುದಾದ ನೋಟ. ಮನೆಯ ಮಕ್ಕಳೊಂದಿಗೆ ಪಾಠಕ್ಕೆ ಬರ್ತಿದ್ದ ಮಕ್ಕಳನ್ನು ಜೊತೆಯಲ್ಲಿ ಕಟ್ಕೊಂಡು ಬರುತ್ತಿದ್ದ ವಸಂತಾಳ ಜವಾಬ್ದಾರಿ ಹೆಚ್ಚಿನದಾಗಿತ್ತು. ಇಷ್ಟು ಮಕ್ಕಳನ್ನು ನೋಡಿಕೊಂಡು ಮನೆ ಸೇರೋದ್ರಲ್ಲಿ ಅವಳಿಗೆ ಎಷ್ಟೋ ವೇಳೆ ಸಾಕಾಗಿ ಹೋಗ್ತಿತ್ತು. ಅವಳ ಪರಿಚಿತರು ಯಾರೋ ಆ ದಿನ ಬಂದಿರಲಿಲ್ಲವಾಗಿ ವಸಂತ ಒಬ್ಬಳೇ ಇದ್ದಾಗ ದೂರದಿಂದ ಆ ಕಡೆಗೆ ಬರುತ್ತಿದ್ದ ಮಿಸಸ್ ಮಾಥೂರ್ ಕಾಣಿಸಿದಾಗ ಅವಳಿಗೆ ಸಂತೋಷವಾಯಿತು. ಜೊತೆಗೆ ಒಬ್ಬರು ಸಿಕ್ಕಿದ್ರಲ್ಲ ಎಂಬ ಸಂತೋಷಕ್ಕಿಂತ ಸಾಮಾನ್ಯವಾಗಿ ಹೊರಗೆ ಬಾರದೆ ಸಿಗೋದೇ ಅಪರೂಪ. ಅವರೊಡನೆ ಮಾತನಾಡಿ ಅವರ ಮಗು ಅನಿಲ್ ಹೇಗೆ ಕಲಿತಿದ್ದಾನೆ, ತನ್ನ ಕಲಿಸುವಿಕೆಯಿಂದ ಅವನು ಪ್ರಯೋಜನ ಹೊಂದಿರುವನೇ ಎಂದು ತಿಳಿಯುವ ಅಪೇಕ್ಷೆಯೂ ಇತ್ತು. ಅವರು ಹತ್ತಿರ ಬಂದಾಗ ವಸಂತ ಮುಗುಳ್ನಕ್ಕು ನಮಸ್ತೆ ಎನ್ಲು. ಆಕೆ ನಗಲಿಲ್ಲ. ಮರ್ಯಾದೆಯಾಗಿ ಕೈ ಜೋಡಿಸಿ ಹತ್ತಿರ ಬಂದು ಕುಳಿತಾಗ ಅವರ ಮುಖ ಗಂಟಿಕ್ಕಿ ಯಾವುದೋ ಅಸಮಾಧಾನ ಕಾಡುತ್ತಿದ್ದಂತೆ ಎನಿಸಿತು. ಯಾಕೋ, ಏನು ತಾಪತ್ರಯವೋ? ಸಂಸಾರ ಎನ್ಮೇಲೆ ಏನಾದರೂ ಇದ್ದೇ ಇರುತ್ತೆ. ಅದರಲ್ಲಿ ಹೊರಗಡೆ ಮನೆ ಎರಡನ್ನು ತೂಗಿಸ್ಕೊಂಡು ಹೋಗೋದು ಸುಲಭವೇ? ಅನಿಲ್ ಎಲ್ಲಿ? ಇವತ್ತು ಪಾಠಕ್ಕೆ ಬರಲೇ ಇಲ್ಲ. ಮೌನ ಗೌರಿಯಂತೆ ಕುಳಿತಿದ್ದ ಅವರನ್ನು ಮಾತಿಗೆ ಎಳೆಯಲೆಂದೇ ವಸಂತ ಪ್ರಯತ್ನಿಸಿದ್ಲು. ಅನಿಲ್ ಹೇಗೆ ಬರ್ತಾನೆ? ಬಿದ್ದು ಕಾಲು ನೋವಾಗಿದೆ. ಮನೆಯಲ್ಲೇ ಓಡಾಡಲಾರ. ಡಾಕ್ಟರಲ್ಲಿಗೆ ಹೋಗಿದ್ದು ಇದೇ ತಾನೇ ಬಂದೆ. ಅನಿಲ್ಗೆ ಪೆಟ್ಟಾಗಿದೆಯೇ? ಪಾಪ. ಯಾವಾಗ? ನಿನ್ನೆ ಸಂಜೆ ಇಲ್ಲೇ ಆಟಕ್ಕೆ ಬಂದಿದ್ದವನು ಮನೆಗೆ ಬರುವಾಗ ದಾರಿಯಲ್ಲಿ ಎಡವಿ ಬಿದ್ದನಂತೆ. ಅಳ್ತಾನೆ ಬಂದ. ಮಂಡಿ ಮೊಳಕ್ಕೆ ಎಲ್ಲ ತೆರೆದು ಗಾಯವಾಗಿ ರಕ್ತ ಬರ್ತಿದೆ. ಹಾಗಾದರೆ ಬಹಳ ಪೆಟ್ಟಾಗಿರಬೇಕು. ಹಾಗೆಲ್ಲ ಸಣ್ಣ ನೋವಿಗೆ ಅಳಲ್ಲ ಅವನು. ಬಹಳ ಧೈರ್ಯಶಾಲಿ ಹುಡುಗ. ವಸಂತ ಮೆಚ್ಚುಗೆಯಿಂದ ನೋಡಿದ್ಲು. ಕೆಂಪು ಮುಖ, ದುಂಡು ಕೆನ್ನೆಯ ಮೈ ತುಂಬಿಕೊಂಡು ಪುಟ್ಟ ಜಟ್ಟಿಯಂತಿದ್ದ ಹುಡುಗನನ್ನು ಕಂಡ್ರೆ ಅವಳಿಗೆ ಬಹಳ ಮುದ್ದು. ಇಡೀ ರಾತ್ರಿ ನರಳುತ್ತಲೇ ಇದ್ದ. ಗಾಯ ತೊಳೆದು ಒರೆಸಿ ಔಷಧಿ ಹಾಕಿ ಬ್ಯಾಂಡೇಜ್ ಕಟ್ಟಿದೆ. ಆದರೂ ಅವನು ನರಳಿದ್ದು ನೋಡಿ ಹೆದರಿಕೆ ಆಯಿತು. ಮೂಳೆಗೆ ಏನಾದರೂ ಪೆಟ್ಟು ಬಿದ್ದಿದ್ರೆ ಕಷ್ಟ. ಇವತ್ತು ಆಫೀಸ್ನಲ್ಲಿ ಕೆಲಸ ಮಾಡುವಾಗಲೂ ಅದೇ ಯೋಚನೆ. ಮಗು ಹೇಗಿದೆಯೋ, ಏನು ಮಾಡ್ತಾ ಇದೆಯೋ? ಕೆಲಸಕ್ಕೆ ಇರೋ ಹುಡುಗಿ ಚಿಕ್ಕವಳು. ಅವಳಿಗೆ ಏನೂ ಗೊತ್ತಾಗಲ್ಲ. ಊಟ ಸಹ ಮಾಡಿರಲ್ಲ. ಮನೆಗೆ ಬಂದವಳೆ ಡಾಕ್ಟರ್ ಹತ್ತಿರ ಕರ್ಕೊಂಡು ಹೋಗಿದೆ. ಮನೆಯಲ್ಲಿ ಇದ್ದು ನೋಡ್ಕೊಳ್ಳೋರಿಗೆ ಪರವಾಗಿಲ್ಲ, ನಮ್ಮಂಥವರಿಗೆ. ತಮ್ಮ ಆತಂಕದೊಡನೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯನ್ನು ಮುಂದಿಟ್ಟು ಆಕೆ ಸುಮ್ಮನೆ ಕುಳಿತರು. ವಸಂತಾಳಿಗೆ ಏನೂ ಹೇಳಲು ತೋರಲಿಲ್ಲ. ನಿಜ, ಒಬ್ಬೊಬ್ಬರಿಗೆ ಒಂದೊಂದು ತರಹ ತೊಂದರೆ. ಸದಾ ಮಗಳ ಬಳಿಗೆ ಇದ್ದು ಕಣ್ಣಿಟ್ಟು ನೋಡಿಕೊಳ್ಳುವ ತನಗೆ ಅನುಭವ ಹೊಸದೆ. ಆದರೆ ಬೀಳದೆ ಏಳದೆ ಮಕ್ಕಳು ಬೆಳೆಯೋದಾದರೂ ಹೇಗೆ? ಆಕೆ ಇಷ್ಟು ಬೇಸರಿಸಲು ಕಾರಣ? ಬಿಗಿದುಕೊಂಡ ಮುಖ ಸ್ವಲ್ಪವೂ ಸಡಿಲವಾಗಲಿಲ್ಲ. ಇವರು ಮನೆಯಲ್ಲಿ ಇರೋದಿಲ್ಲವೆಂದೇ ತಾನು ಆ ಮಗುನ ಅಷ್ಟು ಹೊತ್ತು ನೋಡ್ಕೊಳ್ಳೋದು? ಅತ್ತಿಗೆಯ ಮಾತು ತೆಗೆದು ಹಾಕಬಾರ್ದು ಎನ್ನೋದರ ಜೊತೆಗೆ ನನ್ನಿಂದ ಯಾರಿಗಾದರೂ ಸ್ವಲ್ಪ ಉಪಕಾರವಾಗಲಿ ಎಂಬ ಒಳ್ಳೆಯ ಉದ್ದೇಶ ಆ ತೊಂದರೆಯನ್ನು ಸಹಿಸುವಂತೆ ಮಾಡಲಿಲ್ವೇ? ಆದರೆ ಜನ ಎಂಥ ಸ್ವಾರ್ಥಿಗಳು! ಉಪಕಾರ ಮಾಡಿದವರಿಗೆ 2 ಒಳ್ಳೆಯ ಮಾತನಾಡಲು ಸೌಜನ್ಯವೂ ಬೇಡವೆ? ಮಗು ಬಿದ್ದಿದ್ದು ನನ್ನ ತಪ್ಪು ಎನ್ನುವಂತೆ ಮೂಗು ಮುಂದೆ ಮಾಡಿ ಮುಖ ಗಂಟು ಹಾಕೊಂಡು ಕೂತಿದ್ದಾರಲ್ಲ. ಆಹಾ, ನೀವು ಕಲಿತವರು, ಬಹಳ ಒಳ್ಳೆಯವರು ಎಂದು ನಂಬಿದ್ದ ಆ ನಂಬಿಕೆಯನ್ನು ನೀವು ಉಳಿಸ್ಕೊಳ್ಳಿಲ್ಲ. ಮಿಸಸ್ ಮಾಥೂರ್ ಖಾರವಾಗಿ ನೋಡಿದ್ರು. ವಸಂತಾಳಿಗೆ ನೆತ್ತಿಯ ಮೇಲೆ ಬಡಿದಂತಾಯಿತು.
ಎತ್ತಲೋ ಹರಿಯುತ್ತಿದ್ದ ಯೋಚನೆಗಳು ಕಾಲ್ ಕಡಿದಂತೆ ಅಲ್ಲೇ ಕತ್ತರಿಸಿ ಬಿದ್ದವು. ಏನು ಮಾತನಾಡ್ತಾ ಇದ್ದಾರೆ ಆಕೆ? ಒಳ್ಳೆತನಕ್ಕೆ ಕಾಲವಲ್ಲ ಇದು. ತಾನು ಇವರ ಮಗುನ ನೋಡಿಕೊಳ್ಳಲು ಒಪ್ಪಿದ್ದೇ ತಪ್ಪು. ವಸಂತಳ ಮುಖ ಕೆಂಪೇರಿತು. ಸಿಟ್ಟು ಯಾರೋ ಒಬ್ಬರ ಸ್ವತ್ತು ಅಲ್ಲ. ಆಕೆ ಮುನಿದ್ರೆ ಸಿಟ್ಟು ಮಾಡಲು ಇವಳಿಗೂ ಬರಲ್ವೇ? ನೀವು ಬಹಳ ದೊಡ್ಡ ಮಾತನಾಡ್ತಿದ್ದೀರಿ. ನಿಮ್ಮ ನಂಬಿಕೆಗೆ ನನ್ನಿಂದ ಹೇಗೆ ದ್ರೋಹವಾಯಿತು ನನಗಂತೂ ಅರ್ಥವಾಗ್ತಿಲ್ಲ. ವಸಂತ ನೆಟ್ಟಗೆ ಕುಳಿತು ಗಂಭೀರವಾಗಿ ಹೇಳಿದ್ಲು. ಇರುವ ಮಾತು ಹೇಳಿದ್ರೆ ಕೋಪ ಯಾಕೆ? ಅನಿಲ್ನ ನೀವು ಇನ್ನೂ ಹೆಚ್ಚು ಶ್ರದ್ಧೆಯಿಂದ ನೋಡ್ಕೊಂಡಿದ್ರೆ ನಾನು ಎಂತಹ ಅಸಹಾಯಕ ಸ್ಥಿತಿಯಲ್ಲಿ ಇದ್ದೇನೆ ನಿಮಗೆ ಗೊತ್ತಿಲ್ವೇ? ಅಷ್ಟು ದೂರ ಬಂದವರು ಇನ್ನು ಸ್ವಲ್ಪ ಮುಂದೆ ಬಂದು ಮನೆಯವರೆಗೆ ಮುಟ್ಟಿಸಿದ್ರೆ ಅಂತಹ ಆಪಾದನೆ ಮಾತು. ರೋಷದಿಂದ ವಸಂತಳ ರಕ್ತ ಬಿಸಿಯಾಗಿ ವೇಗವಾಗಿ ಮೈಯೆಲ್ಲ ಹರಿಯಿತು. ನಿಮ್ಮ ಮಗುನ ನೋಡ್ಕೊಳ್ಳಲು ಒಪ್ಪಿದ್ದೇ ದೊಡ್ಡ ತಪ್ಪಾಯಿತೆಂದು ಈಗ ತಿಳಿತಾ ಇದೆ. ಹೇಗೋ ಈ ಮಕ್ಕಳನ್ನು ಕೂರಿಸ್ಕೊಂಡು ಪಾಠ ಹೇಳ್ತೀಯೇ, ಇದನ್ನು ಕೂರಿಸ್ಕೊ, ಸ್ವಲ್ಪ ನಿಗಾ ಇರಲಿ ಎಂದರು ಅತ್ತಿಗೆ. ನೀವು ಇದಕ್ಕೂ ನನ್ನಿಂದ ನಿರೀಕ್ಷಿಸ್ತಿದ್ದೀರಿ. ಇಷ್ಟು ಮಕ್ಕಳ ನಡುವೆ ಹೇಗೆ ಸಾಧ್ಯ? ವಸಂತಳ ತುಟಿಗಳು ನಡುಗಿ ಮಾತು ತಡೆದು ಬಂತು. ನಿರೀಕ್ಷಿಸಿದ್ರೆ ತಪ್ಪಿಲ್ಲ. ನಾನು 50 ರೂಪಾಯಿ ಕೊಡೋದು ಯಾಕೆ? ಏನಂದ್ರಿ? ಅನ್ನೋದೇನು? ಇರುವ ವಿಷಯ ಹೇಳಿದ್ರೆ ಈ ಚೋಟುದ್ದದ ಮಗುಗೆ ನೀವು ಕಲಿಸೋ ಪಾಠಕ್ಕೆ ಅಷ್ಟು ದುಡ್ಡು ಯಾರು ಕೊಡ್ತಾರೆ? ಮಗುನ ನಿಗವಾಗಿ ನೋಡ್ಕೊಳ್ಳಲೆಂದೇ 50 ರೂಪಾಯಿ ಕೊಡ್ತಾ ಇರೋದು. ಧರ್ಮಕ್ಕೆ ಮಾಡುವಂತೆ ಮಾತನಾಡ್ತೀರಿ. ಇದ್ಯಾಕೆ ಹೀಗೆ ಮಾಡುವಿರಿ ಎಂದು ಕೇಳಲು ಹಕ್ಕು ಇಲ್ಲವೇನೋ ನನಗೆ. ಹುಕ್ಕಿ ಬಂದ ಸಿಟ್ಟಿನಲ್ಲಿ ಆಕೆ ಪಟಪಟನೆ ಮಾತನಾಡಿದ್ರು. ವಸಂತಾಳಿಗೆ ತಟ್ಟನೆ ಏನೂ ತಿಳಿಯಲಿಲ್ಲ. ತಲೆ ರೊಯ್ ಎಂದು ತಿರುಗಿದಂತಾಯಿತು. 50 ರೂಪಾಯಿ ಧರ್ಮ ಹಕ್ಕು. ಆ ಪದಗಳೆಲ್ಲ ಒಟ್ಟಾಗಿ ತಲೆಯಲ್ಲಿ ಗಿರ್ರನೆ ಸುತ್ತಿದವು. 2 ಕೈಗಳಲ್ಲೂ ತಲೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೂತವಳು ಸ್ವಲ್ಪ ಹೊತ್ತಿನ ಮೇಲೆ ಚೇತರಿಸ್ಕೊಂಡು, ಮಿಸಸ್ ಮಾಥೂರ್, ನೀವು ಹೇಳ್ತಿರೋದು ಏನು? ನನಗೆ ಒಂದು ಗೊತ್ತಾಗಲ್ಲ. ನೀವು 50 ರೂಪಾಯಿ ಯಾರಿಗೆ ಕೊಡ್ತಾ ಇದ್ರಿ ಎಂದಳು ಮೆಲ್ಲಗೆ. ಅವಳ ಕೋಪ ಬಂದಂತೆ ಇಳಿದು ಹೋಗಿತ್ತು. ಇವಳು ತಗ್ಗಿದ್ದಂತೆ ಆಕೆಯ ಕೋಪ ಹೆಚ್ಚಿತು. ಸ್ವಲ್ಪ ಗಡುಸಾಗಿ ಕೇಳಿದ್ರು. ನಾನೇನು ಹುಸಿ ಆಡ್ತಿಲ್ಲ. ಎಲ್ಲ ಮಕ್ಕಳಿಗೂ ಕಲಿಸಿ ಎಲ್ಲರ ತಲೆಯ ಮೇಲೂ ಉಪಕಾರದ ಹೊರೆ ಹೊರಿಸಿದ್ದಾರೇನೋ. ನೀವು ಹೆಮ್ಮೆ ಪಡಬೇಕಾಗಿಲ್ಲ. ಇದು 100ಕ್ಕೆ 100ರಷ್ಟು ನಿಜ. ನಿಮ್ಮ ಅತ್ತಿಗೆ ತಿಂಗಳಿಗೆ 50 ರೂಪಾಯಿ ತೆಗೆದುಕೊಳ್ತಿದ್ದಾಳೆ. ಅಷ್ಟೇ ಅಲ್ಲ, ಸ್ವಲ್ಪ ಹೊತ್ತು ಇರುವ ಆ ಮಕ್ಕಳು ಕೂಡ ತಲಾ 20 ರೂಪಾಯಿ ಕೊಡ್ತಿದ್ದಾರೆ. ನಿಜವೇ ಇದು? ನನಗೆ ಒಂದು ಗೊತ್ತಿಲ್ಲ. ಈ ನಾಟಕ ಸಾಕು. ನಿಮಗೆ ತಿಳಿಯದಂತೆ ನಿಮ್ಮ ಅತ್ತಿಗೆ ಮಕ್ಕಳಿಂದ ದುಡ್ಡು ಪಡೆಯುವರೆಂದು ಯಾರೂ ನಂಬಲ್ಲ. ಅದರಲ್ಲಿ ಅವಮಾನವೇನು? ಕೆಲಸ ಮಾಡ್ತಿದ್ದೀರಿ, ದುಡ್ಡು ತಗೊಳ್ತೀರಿ, ನಾಚಿಕೆ ಯಾಕೆ? ವಸಂತ ತರತರನೆ ನಡುಗಿದ್ದು ಆಕೆಗೂ ಕಾಣಿಸಿತು. ಲಜ್ಜೆಯಿಂದ ಇಡೀ ಮೈ ಕಂಪಿಸಿ ಕಿವಿ ಕೆಂಪೇರಿತು. ಯಾವುದೋ ಶಕ್ತಿ ತನ್ನನ್ನು ಪಾತಾಳಕ್ಕೆ ಎಳೆಯುತ್ತಿದೆ ಎನಿಸಿತು. ಎಲ್ಲರಿಂದ ದೂರವಾಗಿ ಎಲ್ಲಾದರೂ ಮರೆಯಲ್ಲಿ ಅಡಗಬೇಕು ಎನಿಸಿತು. ನಾನೇನು ಮಾಡಿದೆ? ಯಾವ ತಪ್ಪಿಗಾಗಿ ಈ ಶಿಕ್ಷೆ, ಈ ಅವಮಾನ ಎಂದು ಹೃದಯ ರೋಧಿಸಿತು. ಆಕೆ ತಿರಸ್ಕಾರದಿಂದ ಇವಳ ಕಡೆ ನೋಡುತ್ತಿದ್ರೂ ಇಂತಹ ಜನರಿಂದ ಯಾರಿಗೂ ಉಪಯೋಗವಿಲ್ಲ. ಉಪ್ಪುಂಡ ಮನೆಯ ಮರ್ಯಾದೆಯನ್ನೇ ಕಾಯದವರು ಎಂದು ಮೆಲ್ಲಗೆ ಲೊಟಗಿಕೊಳ್ಳುತ್ತಾ ಎಂದರು. ಅವರು ಮಾಡಿದ ಮಾತು ಸರಿಯಾಗಿ ಕೇಳಿಸಲಿಲ್ವೋ, ಅರ್ಥ ಮಾಡಿಕೊಳ್ಳುವ ಮನಸ್ಸಿನ ಸ್ಥಿತಿ ಇರಲಿಲ್ವೋ, ತಳಿಯಂತೂ ಕೆಟ್ಟ ಹಾಗಾಗಿತ್ತು. ಇದ್ದುದರಲ್ಲಿ ಸವರಿಸಿಕೊಂಡು, ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.